Welcome back to EC Simplified. Yes, today EC Foundation 4 ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್. ಓಕೆ, ಆಸ್ ಪರ್ ಅವರ್ ಬ್ಲೂ ಪ್ರಿಂಟ್ ಆಫ್ ಫೌಂಡೇಶನ್ ಸೀರೀಸ್ ಪ್ರಕಾರ ರೆಸಿಸ್ಟೆನ್ಸ್ ಇದೆ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ರೆಸಿಸ್ಟೆನ್ಸ್ ಅಂದ್ರೆ ಏನು? ಈ ಡಯಾಗ್ರಾಮಲ್ಲಿ ಆಲ್ಮೋಸ್ಟ್ ವೋಲ್ಟೇಜ್ ಹೇಳಿದ್ದೀನಿ, ಕರೆಂಟ್ ಹೇಳಿದ್ದೀನಿ, ಪವರ್ ಕೂಡ, ಎನರ್ಜಿ ಕೂಡ. ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಇದೆಯಲ್ಲ, ಏನು? ಓಕೆನಾ, ಬಿಫೋರ್ ಇದೊಂದು ಅರ್ಥ ಮಾಡ್ಕೊಳ್ಳಿ. ವೋಲ್ಟೇಜ್ ಎಲೆಕ್ಟ್ರಾನ್ಸ್ನ ಪುಷ್ ಮಾಡುತ್ತೆ ಅಲ್ವಾ, ಕರೆಂಟ್ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್, ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಅದು ಕರೆಂಟ್ ಅಂತ ಅಲ್ವಾ. ಬಟ್ ಕ್ವಶನ್ ಏನಂದ್ರೆ, ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗುತ್ತಾ? ಥಿಂಕ್ ಮಾಡಿ. ಇಲ್ಲ ಯಾರಾದ್ರೂ ಸ್ವಲ್ಪ ಅಪೋಸ್ ಮಾಡ್ತಾರ, ಅಂದ್ರೆ ಯಾರ ತಡೆಗಡ್ತಾರ, ಸ್ಟಾಪ್ ಮಾಡ್ತಾರ ಅಂತ ಅಲ್ವಾ. ಇಫ್ ಏನಾದ್ರು ಯಾರು ಸ್ಟಾಪ್ ಮಾಡ್ತಾರೆ ಅಂದ್ರೆ ಅವರೇ ರೆಸಿಸ್ಟೆನ್ಸ್ ಅಂತ. ಓಕೆನಾ, ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಏನಂದ್ರೆ ಅರ್ಥ. ಸೊ ನಥಿಂಗ್ ಬಟ್ ಆಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ. ಅದ್ರ ಯೂನಿಟ್ ಬಂದು ಓಮ್. ಓಮ್ ಈ ಸಿಂಬಲ್. ಓಕೆನಾ, ಬಿಫೋರ್ ಮೂವ್ ಟು ದಿ ಫಾರ್ಮುಲಾ ಈ ಪಿಕ್ಚರ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಪೈಪ್ ನಲ್ಲಿ ವಾಟರ್ ಫ್ಲೋ ಆಗುತ್ತೆ. ಪೈಪ್ ಏನಾದ್ರು ತಿನ್ನಿದ್ರೆ, ಓಕೆನಾ, ಈ ಪೈಪ್ ಇದೆಯಲ್ಲ, ಈ ಪೈಪ್ ಏನಾದ್ರು ತಿನ್ನಿದ್ರೆ ವಾಟರ್ ಫ್ಲೋ ಕಮ್ಮಿ ಆಗುತ್ತೆ ಅಲ್ವಾ. ಅದೇ ತರ ಪೈಪ್ ಏನಾದ್ರು ವೈಡ್ ಇದ್ರೆ, ಜಾಸ್ತಿ ಇದ್ರೆ ವಾಟರ್ ಫ್ಲೋ ಜಾಸ್ತಿ ಆಗುತ್ತೆ. ಅದೇ ರೀತಿ ಥಿನ್ ವೈರ್ ಅಂದ್ರೆ ಮೋರ್ ರೆಸಿಸ್ಟೆನ್ಸ್, ಥಿಕ್ ವೈರ್ ಅಂದ್ರೆ ಲೆಸ್ ರೆಸಿಸ್ಟೆನ್ಸ್ ಅಂತ. ಓಕೆನಾ, ಅದಾಯ್ತಾ ರೆಸಿಸ್ಟೆನ್ಸ್ ಅಂದ್ರೆ. ಬಟ್ ಇವಾಗ ಫಾರ್ಮುಲಾಗೆ ಬನ್ನಿ. ಏನು? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನಥಿಂಗ್ ಬಟ್ ವೇರ್ ಆರ್ ಅಂದ್ರೆ ರೆಸಿಸ್ಟೆನ್ಸು, ವಿ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ಕರೆಂಟ್. ನಿಮ್ಗೆ ಗೊತ್ತು ಅಲ್ವಾ? ಕ್ಲಿಯರ್ ಆಯ್ತಾ? ರೆಸಿಸ್ಟೆನ್ಸ್ ಅಂದ್ರೆ ಅಂತ ಗೊತ್ತಾಯ್ತು, ಫಾರ್ಮುಲಾ ಗೊತ್ತಾಯ್ತು. ನೆಕ್ಸ್ಟ್ ಇದ್ಯಾಕಾಗುತ್ತೆ ಅಂತ ಕ್ವಶನ್. ವೈ ರೆಸಿಸ್ಟೆನ್ಸ್ ಹ್ಯಾಪನ್ಸ್ ಅಂತ ಏನಾದ್ರು ತಲೆಯಲ್ಲಿ ಯೋಚನೆ ಬಂದ್ರೆ ಸಿಂಪಲ್ಲು. ಎಲೆಕ್ಟ್ರಾನ್ಸ್ ಮೂವ್ ಆದಾಗ ಆ ವೈರ್ನಲ್ಲಿ ಆಟಮ್ಸ್ ಕೊಲೈಡ್ ಆಗುತ್ತೆ. ಓಕೆನಾ, ಅವಾಗ ನಮಗೇನಾಗುತ್ತೆ, ಕೊಲಿಜನ್ ಆದಾಗ ಈ ಎಲೆಕ್ಟ್ರಾನ್ ಫ್ಲೋ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆನಾ, ಸೊ ಹಿಂಗಾಗಿ ರೆಸಿಸ್ಟೆನ್ಸ್ ಹ್ಯಾಪನ್ಸ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ವಾ ಈಸಿಯಾಗಿ? ನೆಕ್ಸ್ಟ್, ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ರೆಸಿಸ್ಟೆನ್ಸ್. ಯಾವ್ಯಾವ ಫ್ಯಾಕ್ಟರು? ಓಕೆನಾ, ಓನ್ಲಿ ನಾನೀಗ ಸದ್ಯಕ್ಕೆ ಓನ್ಲಿ ಬೇಸಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಓನ್ಲಿ ಬೇಸಿಕ್ ಅಂತ ಹಾಕಿದೆಯಲ್ಲ. ಸೊ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ವೈರ್, ಥಿಕ್ನೆಸ್ ಆಫ್ ವೈರ್, ಮೆಟೀರಿಯಲ್. ಓಕೆನಾ, ಮೂರು ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಲಾಂಗ್ ವೈರ್ ಅಥವಾ ಯು ಕ್ಯಾನ್ ಸೇ, ಬೇಕಾದ್ರೆ ನೀವು ಈ ತರ ಅರ್ಥ ಮಾಡ್ಕೊಬಹುದು. ಲಾಂಗ್ ವೈರ್ ಮೋರ್ ರೆಸಿಸ್ಟೆನ್ಸ್, ಥಿಕ್ ವೈರ್ ಲೆಸ್ ರೆಸಿಸ್ಟೆನ್ಸ್ ಅಂತ. ಆಯ್ತಾ? ದೆನ್ ಸಿಂಪಲ್ ಎಕ್ಸಾಂಪಲ್ ಒಂದು ಸಾಲ್ವ್ ಮಾಡಿ. ವ್ಯಾಲ್ಯೂ 10 ವೋಲ್ಟೇಜ್ 10 ವೋಲ್ಟ್, ಕರೆಂಟ್ ಇಸ್ ಆಂಪಿಯರ್, ರೆಸಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಓಕೆನಾ, ಸೊ ಎಸ್ ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟೆನ್ಸ್. ಕ್ವಿಕ್ ಸಮ್ಮರಿ ಬರೋದಾದ್ರೆ, ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ಆಫ್ ಕರೆಂಟ್. ಯೂನಿಟ್ ಬಂದು ಓಮ್, ಫಾರ್ಮುಲಾ ಬಂದು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲೊಂದು ಡೌಟ್ ಬಂದಿರಬೇಕು, ಇಲ್ಲಿ ರೆಸಿಸ್ಟರ್ ರೆಸಿಸ್ಟೆನ್ಸ್ ಎರಡು ಒಂದೇನಾ? ಎರಡು ಒಂದೇ ಇರಕ್ಕೆ ಸಾಧ್ಯನಾ? ಥಿಂಕ್ ಮಾಡಿ, ಪಾಸ್ ಮಾಡಿ, ಒಂದ್ಸಲಿ ಕಾಮೆಂಟಲ್ಲಿ ಹೇಳಿ. ಓಕೆ, ಈಗ ಸಿಂಪಲ್ ಆಗಿ ಐ ಹೋಪ್ ಕಮೆಂಟ್ ಮಾಡಿರ್ತೀರ ಅಂತ. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟರು ಡಿಫ್ರೆನ್ಸ್. ರೆಸಿಸ್ಟೆನ್ಸ್ ಅನ್ನೋದು ಅದೊಂದು ಟರ್ಮ್. ಈ ಎಕ್ಸಾಂಪಲ್, ಈಗ ದಿಸ್ ವೈರ್ ಆಸ್ ಎ ದಿಸ್ ಮಚ್ ರೆಸಿಸ್ಟೆನ್ಸ್, ಎಕ್ಸಾಂಪಲ್ 5 ಓಮ್ ರೆಸಿಸ್ಟೆನ್ಸ್ ಅಂತ. ಬಟ್ ರೆಸಿಸ್ಟರ್ ಅಂದ್ರೇನು? ಅದೊಂದು ಡಿವೈಸ್, ಕಾಂಪೋನೆಂಟ್ ದಟ್ ಪ್ರೊವೈಡ್ ದಿ ರೆಸಿಸ್ಟೆನ್ಸ್. ಓಕೆನಾ, ಎಕ್ಸಾಂಪಲ್ 5 ಓಮ್ ರೆಸಿಸ್ಟರ್, 10 ಓಮ್ ರೆಸಿಸ್ಟರ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ರೆಸಿಸ್ಟರ್ಗೂ ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟೆನ್ಸ್ ಅಂತ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದಲ್ವಾ, ನಾವು ಏನೇನು ಮುಗಿಸಿದ್ವಿ, ವೋಲ್ಟೇಜ್, ಕರೆಂಟ್ ಅಲ್ವಾ. ಈಗ ಒಂದು ಸಿಂಪಲ್ ಅನಾಲಜಿ ಏನಂದ್ರೆ, ವೋಲ್ಟೇಜು ಪುಷ್ ಕೊಡುತ್ತೆ, ಕರೆಂಟು ಫ್ಲೋ ಆಗುತ್ತೆ, ರೆಸಿಸ್ಟೆನ್ಸು ಅಪೋಸ್ ಮಾಡುತ್ತೆ ಅಲ್ವಾ. ಈ ಮೂರು ಕಂಬೈನ್ ಆದಾಗ ನಮಗೆ ಬರೋದೇ ಓಮ್ಸ್ ಲಾ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.